ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಮಿಕ್ಸ್ಚರ್ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ನಾನಿಲ್ಲಿ ಅರ್ಧ kg ಕಡಲೆ ಹಿಟ್ಟನ್ನು ಜಾಡಿಸ್ಕೊತಾ ಇದ್ದೀನಿ, ಅಂದರೆ ಒನ್ನಾಡ್ಕೊಳ್ತಾ ಇದ್ದೀನಿ. ಒಂದೊಂದು ಕಡೆ ಒಂದೊಂದು ಥರ ಹೇಳ್ತಾರೆ. ಅದನ್ನು ಒನ್ನಾಡಿಕೊಂಡು ಅದಕ್ಕೆ ಸ್ವಲ್ಪ ಓಂಕಾಳನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಓಂಕಾಳು ಏನಕ್ಕೆ ಅಂದರೆ ಡೈಜೆಷನ್ ಆಗೋಲ್ಲ ಕೆಲವರಿಗೆ ಕಡಲೆ ಹಿಟ್ಟು, ಅದಕ್ಕೋಸ್ಕರ ಓಂಕಾಳು ಹಾಕ್ತಾರೆ. ನಮಗೆ ಎಷ್ಟು ಖಾರ ಬೇಕು ಅಷ್ಟು ಖಾರದ ಪುಡಿ, ನಾನಿಲ್ಲಿ 2ರಿಂದ 3 ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನನಗೆ ಸ್ವಲ್ಪ ಖಾರ ಇಷ್ಟ ಅಂತ ಹೇಳ್ಬಿಟ್ಟು 3 ಸ್ಪೂನ್ ಹಾಕ್ತಾಯಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಮಗೆ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಕಲಿಸ್ಕೊತಾ ಬರಬೇಕು. ಯಾಕಂದರೆ ಅದು ಗಂಟಾಗಬಾರ್ದಲ್ವ, ಮುದ್ದೆ ಕಲಿಸ್ಕೊಂಡಿರೋವಂಥದ್ದು. ಗಂಟಾದರೆ ಖಾರ ಚೆನ್ನಾಗಿ ಬರಲ್ಲ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊತ ಕಲಿಸ್ಕೊಂಡು ಲಾಸ್ಟಿಗೆ ಸ್ವಲ್ಪ ಎಣ್ಣೆ ಬಿಟ್ಟು ಅದನ್ನು ನೀಟಾಗಿ ಮಿತ್ಕೊಳ್ಬೇಕು. ಮಿತ್ಕೊಂಡಾದಮೇಲೆ ಖಾರ ಒತ್ತುವಂಥ ಮಿಷಿನ್ ಬರುತ್ತಲ್ವ, ಆ ಮಿಷಿನ್ಗೆ ಮುದ್ದೆ ಮಾಡಿಕೊಂಡು ತುಂಬಿ ಅದನ್ನು ಬಿಡಬೇಕು. ನಾನಿಲ್ಲಿ ಫಸ್ಟೇ ಬಾಣಲಿಗೆ ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೆ, ಅದು ಕಾಯ್ತಾ ಇದೆ ಒಲೆ ಮೇಲೆ. ನೋಡಿ, ಈ ಥರ ಮಿಷಿನ್ಗೆ ನಾನು ಇದು ಬಿಲ್ಲೆ ತೊಗೊಂಡಿದ್ದೀನಿ. ಸಣ್ಣನ ಒತ್ಕೋಬೋದು, ಇಲ್ಲ ನಮಗೆ ದಪ್ಪ ಬೇಕು ಅಂದರೆ ದಪ್ಪನಾದರೂ ಒತ್ಕೋಬೋದು. ನಾನು ಈ ಥರ ಬಿಲ್ಲೆಯಲ್ಲಿ ಒತ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ಎಣ್ಣೆ ಕಾದ್ಮೇಲೆ ನಾನಿಲ್ಲಿ ಡೈರೆಕ್ಟಾಗಿ ಎಣ್ಣೆಗೆ ಬಿಡ್ತಾಯಿದ್ದೀನಿ. ಡೈರೆಕ್ಟಾಗಿ ಎಣ್ಣೆಗೆ ಬಿಡ್ಬೋದು, ಬಿಡ್ತೀನಿ ಅಂತಂದರೆ. ಇಲ್ಲ ಅಂತಂದರೆ ನೀವು ಒಂದು ಕವರ್ ಮೇಲೋ ಅಥವಾ ಯಾವುದ್ರ ಮೇಲಾದ್ರೂ ಒತ್ಕೊಂಡು ನಂತರ ಎಣ್ಣೆಗೆ ಹಾಕ್ಲೂಬೋದು. ಹಂಗೆ ಹಾಕ್ತೀನಿ ಅಂತಂದರೆ ಕೆಲವು ಸಲ ಪೀಸ್ ಆಗುತ್ತೆ, ಕರೆಕ್ಟಾಗಿ ಬರಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಡೈರೆಕ್ಟಾಗಿಯೇ ಎಣ್ಣೆಗೆ ಬಿಡ್ತಾ ಇದ್ದೀನಿ. ಎಣ್ಣೆಗೆ ಬಿಡ್ತಾ ಅದು ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಬಿಡ್ತಾಯಿದ್ದೀನಿ. ಎಷ್ಟು ಹಿಡಿಯುತ್ತೋ ನಮ್ಮದು ಬಾಣಲಿ, ಅದಕ್ಕೋಸ್ಕರ ಅಷ್ಟು ಬಿಟ್ಟು ಸ್ಟಾಪ್ ಮಾಡಿದ್ವಿ. ನಂತರ ಅದು ಬೆಂದಾದಮೇಲೆ, ಒಂದು ಕಡೆ ಬೆಂದಾದಮೇಲೆ ಇನ್ನೊಂದು ಕಡೆ ಮಗ್ಚಾಕಬೇಕು. ನೋಡಿ, ಈ ಥರ ಬೆಂದಿದೆ. ಈ ಥರ ಬೆಂದಾದಮೇಲೆ ಒಂದು ಸೈಡ್ ಬೆಂದಿದೆ, ಇನ್ನೊಂದು ಸೈಡ್ಗೆ ಮಗ್ಚಾಕೊಳ್ತಾ ಇದ್ದೀನಿ. ನೋಡಿ, ಈ ಥರ ನಿಧಾನಕ್ಕೆ ಮಗ್ಚಾಕೋಬೇಕು. ಅಲ್ಲೇ ಪುಡಿ ಆಗುತ್ತೆ, ಪುಡಿ ಆದರೂ ಪರವಾಗಿಲ್ಲ, ಹೇಗೂ ಮತ್ತೆ ಪುಡಿ ಮಾಡಲೇಬೇಕು. ಬಟ್ ಎಣ್ಣೆ ಒಳಗಿಂದ ತೆಗೆಯೋದು ಕಷ್ಟ ಆಗುತ್ತೆ ಅನ್ನೋಕ್ಕೋಸ್ಕರ ನೀಟಾಗಿ ಮಗ್ಚಾಕಿ ನಂತರ ನಾನು ಅದಕ್ಕೆ ಕಡಲೆ ಬೀಜ, ಕಡಲೆ, ಬೆಳ್ಳುಳ್ಳಿ 3ರಿಂದ 4 ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿ ಅದನ್ನು ಜಜ್ಜಿಟ್ಟಿದ್ದೀನಿ. ಈಗ ಕಡಲೆ ಬೀಜನ ಕರಿತಾ ಇದ್ದೀನಿ ಎಣ್ಣೆಲಿ. ಕಡಲೆ ಬೀಜ ಫ್ರೈ ಆದಮೇಲೆ ತೆಗೆದು ನೋಡಿ, ಈ ಥರ ಫ್ರೈ ಆಗಿರಬೇಕು. ಗೊತ್ತಾಗುತ್ತಲ್ಲ ಎಷ್ಟು ಬೇಯ್ದಿರಬೇಕು ಅಂತ. ನೋಡಿ, ಈ ಥರ ಫ್ರೈ ಆದಮೇಲೆ ಅದನ್ನು ಸೈಡಿಗೆ ತೆಗೆದಿಟ್ಕೋಬೇಕು. ನಂತರ ಅದನ್ನು ಬೆಳ್ಳುಳ್ಳಿನ ಹಂಗೇನಾದರೂ ಎಣ್ಣೆಗೆ ಹಾಕ್ಬಿಟ್ಟು ಫ್ರೈ ಮಾಡ್ಬೋದು. ಇಲ್ಲ ನೋಡಿ, ಕರ್ಬೇವಿನ ಸೊಪ್ಪು ಫ್ರೈ ಮಾಡ್ತಾ ಇದ್ದೀವಿ. ಕರ್ಬೇವಿನ ಸೊಪ್ಪು ಎಣ್ಣೆಲಿ ಕರೆದಾದ್ಮೇಲೆ ನಾನು ಕಡ್ಡಿ ಸಮೇತ ಹಾಕಿದ್ದೀನಿ. ಸಿಪ್ಪೆ ಬಿಡಿಸ್ಬಿಟ್ಟು ಹಾಕಿದರೆ ಮತ್ತೆ ಎತ್ತಕ್ಕೆ ಬರಲ್ಲ ಅನ್ನೋಕ್ಕೋಸ್ಕರ ಈ ಥರ ತೆಗೆದು ಎಣ್ಣೆಲಿ ಬಿಟ್ಟು ತೆಗೆದುಬಿಟ್ಟು ನೀಟಾಗಿ ಪುಡಿ ಮಾಡ್ಕೋಬೋದು. ನೋಡಿ, ಬೆಳ್ಳುಳ್ಳಿನ ಹಾಗೆ ಡೈರೆಕ್ಟಾಗಿ ಹಾಕಿದ್ರೆ ತೆಗಿಯೋಕ್ಕೆ ಬರಲ್ಲ ಅನ್ನೋಕ್ಕೋಸ್ಕರ ಈ ಥರ ಮೆಥಡನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಅದು ಚಟಪಟ ಸಿಡಿಯುತ್ತೆ ಅನ್ನೋಕ್ಕೋಸ್ಕರ ಈ ಥರ ಸ್ವಲ್ಪ ಹಾಕ್ಬಿಟ್ಟು ಆಮೇಲೆ ನೀಟಾಗಿ ಬೆಳ್ಳುಳ್ಳಿ ಕೂಡ ಫ್ರೈ ಆದಮೇಲೆ ಸೈಡಿಗೆ ತೆಗೆದಿಟ್ಕೋಬೇಕು. ಕಡಲೆ ಎಣ್ಣೆಲಿ ಕರಿಯೋಂಥ ಅವಶ್ಯಕತೆ ಇಲ್ಲ, ಅದನ್ನು ಡೈರೆಕ್ಟಾಗಿ ಹಾಗೆ ಖಾರಕ್ಕೆ ಹಾಕ್ಕೋಬೋದು. ನೋಡಿ, ಫ್ರೈ ಆಯಿತು. ಫ್ರೈ ಆದಮೇಲೆ ಎಲ್ಲನೂ ತಕ್ಕೊಂಡು ಒಂದು ದೊಡ್ಡ ಬೇಸನ್ಗೆ ಖಾರ, ಬೆಳ್ಳುಳ್ಳಿ, ಕಡಲೆ ಬೀಜ, ಕಡಲೆ ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ನೋಡಿ, ಅಮ್ಮ ಬಿಡಿಸ್ತಾ ಇದ್ದಾರೆ ಕರ್ಬೇವಿನ ಸೊಪ್ಪನ್ನು ನೀಟಾಗಿ, ಕಡ್ಡಿಲಿರೋದು ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ಚರ್ನ ಪುಡಿ ಮಾಡ್ಕೊತ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡಿದ್ರೆ ಮನೆಯಲ್ಲೇ ಮಾಡುವಂಥ ಮಿಕ್ಸ್ಚರ್ ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.